ಇಲ್ಲಿಯ ಮತದಾರರನ್ನೇ ಮಾತಾಡ್ಸೋಣ. ಏನ್ ಅಭಿವೃದ್ಧಿ ಆಗ್ಬೇಕು? ಚನ್ನರಾಯಪಟ್ಟಣ ಅಭಿವೃದ್ಧಿ ಆಗಿದ್ಯಾ? ಏನೆಲ್ಲ ಕೆಲಸಗಳಾಗ್ಬೇಕು? ಹೀಗಾಗಿ ಇಲ್ಲಿ ಜನರ ನಿರೀಕ್ಷೆ ಏನಂತ ಕೇಳೋಣ. ಸರ್, ನಿಮ್ಮ ಹೆಸರು? ರಮೇಶ್ ಕುಂಬಾರಳ್ಳಿ ಅಂತ ಹೇಳಿ. ಏನ್ ಮಾಡ್ತೀರಾ ಸರ್? ನಾನು ಗುತ್ತಿಗೆದಾರ ಮತ್ತೆ TFSMC ಡೈರೆಕ್ಟರ್ ಆಗಿದ್ದೀನಿ. ಗುತ್ತಿಗೆದಾರರಾದ್ರಿಂದ ಕೇಳಲೇಬೇಕು, ಕಮಿಷನ್ ಎಷ್ಟಿದೆ ಸರ್ ಇಲ್ಲಿ? ಇಲ್ಲಿ ಕಮಿಷನ್ ಅಂತೇನಿಲ್ಲ, ರಾಜ್ಯ ಸರ್ಕಾರದ ಕಮಿಷನ್ನೇ ಜಾಸ್ತಿ ಐತೆ. ಲೋಕಲ್ ಕಮಿಷನ್ ಯಾವ್ದು ಇರಲ್ಲ. ಇಲ್ಲ. ಆದ್ರಿಂದ ರಾಜ್ಯ ಸರ್ಕಾರದ ಕಮಿಷನ್ಸ್ ಇರೋದ್ರಿಂದ ಈಗ ನಾವು ರಾಜ್ಯ ಸರ್ಕಾರಕ್ಕೆ ಅಪೀಲ್ ಮಾಡ್ಬೇಕಾಗತ್ತೆ. ಸರ್, ನಿಮ್ ಪ್ರಕಾರ ಚನ್ನರಾಯಪಟ್ಟಣ ಅಭಿವೃದ್ಧಿ ಆಗಿದ್ಯಾ? ಆಗ್ಬೇಕು. ಯಾಕಂದ್ರೆ ಶ್ರೀಕಂಠಯ್ಯ ಅವ್ರನ್ನ ಕೊಟ್ಟಂತ ಕ್ಷೇತ್ರ ಇದು. ಪುಟ್ಟೇಗೌಡರು ನೋಡಿದ್ವಿ, ಬಾಲಣ್ಣ 3 ಸಲ ಗೆದ್ದವ್ರೆ. ಏನ್ ಆಗ್ಬೇಕು ಸರ್? ಈಗ ಇಲ್ಲಿವರೆಗೂ ಅಭಿವೃದ್ಧಿ ಆಗಿದೆ. ಬಾಲಣ್ಣವ್ರು 3 ಬಾರಿ ಗೆಲ್ಲಕ್ಕೆ ಈ ಕ್ಷೇತ್ರದ ಅಭಿವೃದ್ಧಿ ಮಾಡಿರೋದ್ರಿಂದನೇ 3 ಬಾರಿ ಗೆದ್ದಿರೋದವರು. ಹೈನುಗಾರಿಕೆ ಮತ್ತೆ ಇನ್ನ ನೀರಾವರಿ, ರಸ್ತೆಗಳು, ಸಾಮಾಜಿಕ ನ್ಯಾಯನೇ ಈ ತಾಲೂಕಿಗೆ ಬಾಲಕೃಷ್ಣ ಅವರು ಕೊಟ್ಟಿದ್ದಾರೆ. ಆದ್ರೆ ಇನ್ನೂ ಅಭಿವೃದ್ಧಿ ಆಗೋಂಥ ಕೆಲಸನೂ ಸಹ ಇದೆ. ಯಾಕೆಂದ್ರೆ ಈಗ ಸ್ವಲ್ಪ ಕೆಲವು ಕಲ್ಲೇಸ್ವಾಮಿನಹಳ್ಳಿ ಏತ ನೀರಾವರಿ ಆಗಬೇಕು, ತೋಟಿ ಏತ ನೀರಾವರಿ ಆಗಬೇಕು, ಕೆಲವು ರಸ್ತೆ ಕಾಮಗಾರಿಗಳಾಗಬೇಕು. ಈ ಸ್ವಾವಲಂಬನೆ ಬದುಕಟ್ಟಿಗಳಕ್ಕೆ ವೈಯಕ್ತಿಕವಾಗಿ ಈಗ ಕುಮಾರಣ್ಣ ಸೆಂಟ್ರಲ್ ಗೌರ್ಮೆಂಟು ಮಂತ್ರಿ ಆಗಿರೋದ್ರಿಂದ ಈ ಭಾಗದಲ್ಲಿ ಯಾವ್ದಾರ ಒಂದು ಕಾರ್ಖಾನ ಬಾಲಕೃಷ್ಣವರು ಮತ್ತು ಈ ಜಿಲ್ಲೆ ಎಲ್ಲ ಏನು ಶಾಸಕರಿದ್ದಾರೆ ಅವ್ರು ಒತ್ತಾಯ ಮಾಡಿ ಕುಮಾರಣ್ಣನ ಒಪ್ಪಿಸಿ, ಮತ್ತು ಜೊತೆಗಿನ್ನ ನಮ್ಮ ಏನು ಮಾಜಿ ಪ್ರಧಾನಿ ದೇವೇಗೌಡರಿದ್ದಾರೆ, ಅವರು ಇವತ್ತು ಪ್ರಧಾನಮಂತ್ರಿಗಳ ಜೊತೆ ಒಳ್ಳೆ ಸಂಪರ್ಕ ಇಟ್ಕೊಂಡಿರೋದ್ರಿಂದ ಈ ಜಿಲ್ಲೆಗೆ ಒಂದು ಕೈಗಾರಿಕಾ ಫ್ಯಾಕ್ಟ್ರಿನ ತಂದರೆ ಇನ್ನೂ ಒಳ್ಳೆಯದಾಗಿ ಉದ್ಯೋಗ ಸೃಷ್ಟಿ ಆಗುತ್ತೆ. ಹಾಗೆ ನಮ್ಮ ಏನು ಯುವಕರಿದ್ದಾರೆ, ವಿದ್ಯಾವಂತ ಯುವಕರು ಮಲ್ಲಿದ್ದಾರೆ, ಅವ್ರಿಗೊಂದು ಬದುಕನ್ನ ಕಟ್ಕೊಳ್ಳೋಕೆ ಅವಕಾಶನ ಬಾಲಣ್ಣರು ಸಹ ಹೋರಾಟ ಮಾಡಿ ತರಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಶಿಕ್ಷಣ ಮತ್ತು ಆರೋಗ್ಯದ ವಿಚಾರಕ್ಕೆ ಬಂದ್ರೆ ಎಲ್ಲವೂ ಸಮರ್ಪಕವಾಗಿದೆ ಅನ್ಸುತ್ತಾ? ಆಸ್ಪತ್ರೆ ಮತ್ತೊಂದು ಇಲ್ಲ, ಎಲ್ಲದಕ್ಕೂ ಹಾಸನ ಇಲ್ಲ ಬೆಂಗಳೂರು ಹೋಗ್ಬೇಕಾ? ಇಲ್ಲ ಸರ್, ಈಗ ಚನ್ನರಾಯಪಟ್ಟಣ ತಾಲೂಕಿನ ಹೆಡ್ ಕ್ವಾರ್ಟರ್ ಆಸ್ಪತ್ರೆ ನೋಡಿದರೆ ಬಹುಶಃ ಎಲ್ಲ ಒಳ್ಳೆಯ ವೈದ್ಯರಿದ್ದಾರೆ. ಸಾಮಾನ್ಯವಾಗಿ ಬೆಂಗಳೂರು ಮೈಸೂರಿಗೆ ಹೋಗ್ತಕ್ಕಂಥದನ್ನು ಒಂದು 45% ತಪ್ಪಿಸೋಂಥ ಒಳ್ಳೊಳ್ಳೆ ಡಾಕ್ಟರ್ ಇದ್ದಾರೆ. ಮಹೇಶ್ ಅವರಿದ್ದಾರೆ, ಚಿದಾನಂದ್ ಅವರಿದ್ದಾರೆ. ಈ ಥರ ಡಾಕ್ಟರಿಂದ ಚೆನ್ನಾಗಿದೆ. ತಾಲೂಕಾದ್ಯಂತ ಆರೋಗ್ಯ ಚೆನ್ನಾಗಿದೆ. ಶಿಕ್ಷಣ ಇಲಾಖೆನೂ ಒಳ್ಳೆ ಚೆನ್ನಾಗಿ ನಡೀತಾ ಇದೆ. ಈ ತಾಲೂಕಿನ ಎಲ್ಲ ವಿದ್ಯಾರ್ಥಿಗಳು ಒಳ್ಳೆ ಶಿಕ್ಷಣ ದೊರೀತಾ ಇದೆ. ಜೊತೆಗೆ MLA ಅವರು ಸಹ ಆಯಾಯ ಕಾಲಘಟ್ಟಕ್ಕೆ ಸರಿಯಾಗಿ ಒಂದು KDP ಮೀಟಿಂಗಲ್ಲಿ ಕರೆದು ಈ ಎಜುಕೇಷನ್ ಡಿಪಾರ್ಟ್ಮೆಂಟ್ ಇರ್ಬೋದು, ವೈದ್ಯಕೀಯ ಇಲಾಖೆ ಇರ್ಬೋದು ಚರ್ಚಿಸ್ತಾರೆ. ನಾವು ಸಹ ಕೆಲವು ಸಂದರ್ಭದಲ್ಲಿ ನಾವು ಅವರಿಗೆ ಅಪೀಲ್ ಮಾಡಿ ಇಂಥದ್ದು ಆಗಲ್ಲ ಅಂತ, ಆಗ ಆ ಸಂದರ್ಭದಲ್ಲಿ ಅವರು ಸಲಹೆ ಕೊಟ್ಟಿರ್ತಾರೆ. ಕೆಲಸ ಅಂದ್ರೆ ನಡೀತಾ ಇದೆ ಸರ್. ಎಲ್ಲಾ ಸಾಮಾನ್ಯರಿಗೂ ಶಾಸಕರು ಸಿಗ್ತಾರ ಈಸಿಯಾಗಿ? ಬಹುಶಃ ಇದು ಈ ರಾಜ್ಯದಲ್ಲಿ 224 ಜನ ವಿಧಾನಸಭಾ ಕ್ಷೇತ್ರ ಶಾಸಕರಿಗಿಂತ ಮಿಗಿಲಾಗಿ ಅವ್ರ ಮೇಲೆ ಸಾಮಾನ್ಯ ಕಟ್ಟಕಡೆಯ ಈ ತಾಲೂಕಿನ ಒಬ್ಬ ಕಾರ್ಯಕರ್ತ ಅಥವಾ ರೈತ ಜಾತಿ ಭೇದ ಇಲ್ದಂಗೆ ಅವ್ರನ್ನ ಭೇಟಿ ಮಾಡ್ಬೋದು. ನೋಡಿ, ಲಾ ಅಂಡ್ ಆರ್ಡರ್ ಮತ್ತೊಂದು ಮಗದೊಂದು ಕೋಮು ಸೌಹಾರ್ದತೆ ಏನು ಸಮಸ್ಯೆ ಇಲ್ವಾ ಇಲ್ಲಿ? ಸರ್, ಕೆಲವು ಸಮಸ್ಯೆಗಳು ಕಾಣ್ತವೆ. ಆದರೂ ಬಹುಶಃ ಅಂಥ ದೊಡ್ಡ ಮಟ್ಟದ ಕೋಮು ಸೌಹಾರ್ದ ಸಮಸ್ಯೆ ಎಲ್ಲ ಎಲ್ಲಾ ಜಾತಿಯ ವರ್ಗದ ಜನ ಇದೆ ಈ ತಾಲೂಕಿನಲ್ಲಿ. ಬಹುಶಃ ಹೈಯೆಸ್ಟು ಒಕ್ಕಲಿಗ ಜನಾಂಗ ಇದೆ. ಅದ್ರ ಜೊತೆಗೆ ಎಲ್ಲ ಸಣ್ಣ ಪುಟ್ಟ ಪಂಗಡಗಳನ್ನ ಒಟ್ಟುಗೂಡಿಸ್ಕೊಂಡು ಶಾಸಕರು ಇವತ್ತು ಅಂತಲ್ಲ, ಬಹುಶಃ ಇಂದಿನ ಎಲ್ಲ ಶಾಸಕರ ಅವಧಿಲೂ ಸಹ ನಮ್ಮಲ್ಲಿ ಯಾವುದೇ ಕೋಮು ಗಲಭೆ ಇಲ್ದಂಗೆ ನಡೆಸ್ಕೊಂಡು ಬಂದಿದ್ದಾರೆ. ಅದು ಯಾರನ್ನ ಕೇಳಿದ್ರು ಬೇಕಾದ್ರೆ ಅದೇ ಅತಿಶೋಕ್ತಿ ಅಲ್ಲ. ಅಧಿಕಾರಿಗಳ ಮಾತು ಕೇಳಲ್ಲ, ಲಂಚ ಮತ್ತೊಂದು ಭ್ರಷ್ಟಾಚಾರ ಅಧಿಕಾರಿ ವರ್ಗದಲ್ಲಿ ಇದೆ ಅಂತ ಹೇಳ್ತಾರೆ. ಶಾಸಕರು ಅವ್ರಿಗೆ ಎಡೆಮುರಿ ಕಟ್ಟ ಕೆಲಸ ಮಾಡಬೇಕು, ಅವ್ರನ್ನ ಕಂಟ್ರೋಲಿಗೆ ತಗೋಬೇಕು. ಅಂಥದ್ದೇನಾದ್ರು ಸಮಸ್ಯೆ ಇದೆಯಾ ಅಥವಾ ಓಕೆನಾ? ಇಲ್ಲ, ಅದು ಏನಾಗಿದೆ, ನೀವು ಹೇಳ್ದಂಗೆ ಅಧಿಕಾರಿಗಳು ಸ್ವಲ್ಪ ಲೋಪದೋಷ ಇದೆ, ಅದನ್ನ ನಾವು ಒಪ್ಕೊಳ್ಳೇಬೇಕು. ಆದ್ರೆ ಶಾಸಕರು ಅದಕ್ಕೆ ಸರಿಯಾದ ರೀತಿಯ ಸ್ಪಂದಿಸ್ತಾ ಇದ್ದಾರೆ. ಅವ್ರನ್ನ ಕರೆದು ಮೀಟಿಂಗ್ ಮಾಡೋದು, ಇನ್ನೊಂದು ಮಾಡೋದು ಎಲ್ಲ ನಡೆದಿದೆ. ಆದ್ರೆ ಏನಾಗುತ್ತೆ ಅಂದ್ರೆ ಇಲ್ಲಿ ಕೆಲವು ಈ ಏನು ನಾವು ಈ ಸೈಟು ಅವರು ಇವರು ವ್ಯಾಪಾರ ಇದಾರಲ್ಲ, ಅವರು ಸ್ವಲ್ಪ ಅದರಲ್ಲಿ ಭಾಗಿಯಾಗಿರ್ತಾರೆ. ಹಂಗಾಗಿ ಕೆಲವು ಅಧಿಕಾರಿಗಳು ಸಹ ಅವ್ರ ಜೊತೆ ಮಿಂಗಲ್ ಆಗಿದ್ದಾರೆ. ಆದ್ರೆ ರೈತರಿಗೆ ಸ್ವಲ್ಪ ಸ್ಪಂದಿಸ್ತಾ ಇಲ್ಲ ಅಂತ ಇತ್ತೀಚಿನ ದಿನಗಳು ನೋಡಿದ್ವಿ. ಸ್ಟ್ರೈಕು ಅವೆಲ್ಲ ನೋಡ್ತಾ ಇದ್ರೆ ಸ್ವಲ್ಪ ಇದಿದೆ. ಆದ್ರೆ ಶಾಸಕರು ಅದನ್ನ ಸಮರ್ಪಕವಾಗಿ ಕರೆದು ಮೀಟಿಂಗ್ ಮಾಡಿ ನಿಭಾಯಿಸ್ತಾ ಇದ್ದಾರೆ ಅಂತ ಅನ್ಕೊಂಡಿದೀವಿ ನಾವು. ಶಾಸಕರಿಗೆ ಏನಾದ್ರು ಸಲಹೆ ಕೊಡಬೇಕು ಅಂದ್ರೆ ಏನ್ ಅನ್ಸ್ತೀರ ಸರ್, ನೀವು ಸೀನಿಯರ್ ಆಗಿ? ಶಾಸಕರಿಗೆ ಸಲಹೆ ಏನಿಲ್ಲ ಸರ್, ಈ ತಾಲೂಕಿನಲ್ಲಿ ಕೆಲವು ನೀರಾವರಿ ಯೋಜನೆಗಳಾಗಬೇಕು, ಉದ್ಯೋಗನ ಸೃಷ್ಟಿ ಮಾಡ್ಬೇಕು. ಯಾಕೆಂದ್ರೆ ಯುವಕರು ತುಂಬಾ ಈಗ ಯಾರು ರೈತರ ಮಕ್ಕಳಿಗೆ ಒಂದು ಹೆಣ್ಣು ಕೊಡ್ತಾ ಇಲ್ಲ, ಏನು ಉದ್ಯೋಗ ಇಲ್ಲ ಅಂತ. ಆ ಥರ ನಾನು ಮೊದಲೇ ಹೇಳ್ದಂಗೆ ಒಂದು ಯಾವ್ದಾದ್ರು ಒಂದು ಒಳ್ಳೆ ಫ್ಯಾಕ್ಟ್ರಿನ ತಂದ್ರೆ ಬಹುಶಃ ಈ ತಾಲೂಕಿನ ಎಲ್ಲ ಯುವಕರಿಗೆ ಅನುಕೂಲ ಆಯ್ತದೆ. ಆ ಯುವಕರಿಗೆ ಅನುಕೂಲ ಆಯ್ತಂದ್ರೆ ಬಹುಶಃ ಅವ್ರ ಮನೆಗಳು ಬದುಕ್ತವೆ. ಈಗ ಹೈನುಗಾರಿಕೆ ಮತ್ತೆ ಇನ್ನ ನೀರಾವರಿಗೆ ತುಂಬಾ ಆದ್ಯತೆ ಕೊಟ್ಟಿದ್ದಾರೆ. ಅದರಲ್ಲೇನು ನಾವು ಪಾರ್ಟಿ ಇನ್ನೊಂದು ಅಂತಲ್ಲ, ಕೆಲಸಗಳಾಗಿದೆ. ಸರ್, ನಿಮ್ಮ ಹೆಸರು? ಮಂಜುನಾಥ್ ಅಂತ. ಏನ್ ಮಾಡ್ತೀರಾ? ನಾವು ವ್ಯಾಪಾರ ಮಾಡ್ತೀವಿ. ನೀವು ನೋಡಿರೋ ಬೆಸ್ಟ್ MLA ಯಾರು? ಸರ್, ಬೆಸ್ಟ್ MLA ಚನ್ನರಾಯಪಟ್ಟಣ ತಾಲೂಕಿಗೆ ಸನ್ಮಾನ್ಯ ಶ್ರೀ ಬಾಲಕೃಷ್ಣ ಅವರು. ಏನು ಅಭಿವೃದ್ಧಿ ಕೆಲಸಗಳಾಗಿದೆಯಾ ಸರ್, ಅಭಿವೃದ್ಧಿ ಕೆಲಸ ಅನ್ನೋದು ಚನ್ನರಾಯಪಟ್ಟಣ ತಾಲೂಕಲ್ಲಿ ಇಡೀ ಕರ್ನಾಟಕದಲ್ಲಿ ಯಾರೂ ಮಾಡಿಲ್ಲ. ಅಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ನಮ್ಮ MLA ಮಾಡೋರೆ.
ಅವ್ರು ಇನ್ನೊಂದು ಏನಂದ್ರೆ ಯಾವುದೇ ಪಕ್ಷ ಆಗಿರಲಿ, ಯಾರೇ ಬಂದಿರೋ, ಯಾವುದೇ ಸರ್ಕಾರ ಇದ್ರೂ ಅವರು ಒಂದು ಯಾವುದೇ ಕೆಲಸ ಆದರೂ ತಗೊಂಬಂದು ಕೆಲಸ ಮಾಡಿಸ್ತೀನಿ ಅನ್ನೋ ಇದು ಅವ್ರಿಗೆ ಐತೆ. ಅವ್ರು ಯಾವುದೇ ಪಾರ್ಟಿ ಅಲ್ಲಿ ಯಾವುದೇ ಗೌರ್ಮೆಂಟ್ ಇದ್ರೂ ಚನ್ನರಾಯಪಟ್ಟಣ ತಾಲೂಕಿಗೆ ಅವ್ರು ಯಾವ ಮುಖ್ಯಮಂತ್ರಿಗಳಿದ್ರೂ ಕೆಲಸ ಕಾರ್ಯಗಳು ತಗೊಂಬಂದು ನಮ್ಮ ತಾಲೂಕಿನ ಅಭಿವೃದ್ಧಿನ ಚೆನ್ನಾಗಿ ಮಾಡಿದ್ದಾರೆ. ಕೇಂದ್ರ ಸಚಿವರಿದ್ದಾರೆ ಕುಮಾರಣ್ಣ, ಈಗ ನಿಮ್ಗೆ ಶಕ್ತಿ ಬಂದಾಗ ಸರ್ ಕುಮಾರಣ್ಣವ್ರು ಇರೋದು, ಅದಕ್ಕೆ ದೊಡ್ಡಪ್ಪಾಜಿಯವರು ಇರೋದು, ನಮಗೆ ನಮ್ಮ ತಾಲೂಕಿಗೆ ನಮ್ಮ ಜಿಲ್ಲೆಗೆ ಒಳ್ಳೆ ಶಕ್ತಿ ಇದೆ ಸರ್ ನಮಗೆ. ಚನ್ನರಾಯಪಟ್ಟಣದಲ್ಲಿ ಏನ್ ಸಮಸ್ಯೆ ಇದೆ ನಿಮ್ಮ ಪ್ರಕಾರ? ಸರ್ ಸಮಸ್ಯೆ ಅಂತ ಏನಿಲ್ಲ ಸರ್, ಸಣ್ಣ ಪುಟ್ಟ ಅಂತ ಇದ್ದೇ ಇರುತ್ತೆ ಸರ್. ಇಲ್ಲೇನು UGD ಸಮಸ್ಯೆ, ಹಾಸ್ಪಿಟ್ಲು, ಶಿಕ್ಷಣ ಎಲ್ಲ ಕರೆಕ್ಟ್ ಇದೆ ಅನ್ಸುತ್ತೆ ಸರ್. UGD ಸಮಸ್ಯೆ ಒಂದು ಅಲ್ಪ ಸ್ವಲ್ಪ ಬರುತ್ತೆ, ಅದನ್ನು ಅವಾಗ ಸರಿ ಮಾಡ್ತಾರೆ ಪುರಸಭೆಯಿಂದ. ಗೌರ್ಮೆಂಟ್ ಆಸ್ಪತ್ರೆಯಲ್ಲೂ ಇದ್ದೇ ಇರ್ತವೆ ಸರ್. ಯಾಕೆಂದರೆ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ರಾತ್ರಿ ಹೊತ್ತು ಡಾಕ್ಟ್ರುಗಳು ಸರಿಯಾಗಿರಲ್ಲ. ಡ್ಯೂಟಿಗೆ ಹಾಕಿರೋ ಡಾಕ್ಟ್ರುಗಳು ಏನು ಮಾಡ್ತಾರೆ, ಡ್ಯೂಟಿಗೆ ಸೈನ್ ಮಾಡ್ತಾರೆ, ಡ್ಯೂಟಿಗಿರಲ್ಲ. ಅವ್ರು ಯಾರೋ ಬೇರೆಯವ್ರನ್ನ ಇದ್ರಿಗೆ ಟ್ರೈನಿಂಗಿಗೆ ಬಂದಿರ್ತಾರಲ್ಲ ಅವ್ರನ್ನ ಬಿಟ್ಬಿಟ್ಟು ಹೋಯ್ತಾ ಇದ್ದಾರೆ. ಅದನ್ನು ಶಾಸಕರು ಗಮನಕ್ಕೆ ತಗೊಂಡು ಅದನ್ನು ಗೌರ್ಮೆಂಟ್ ಆಸ್ಪತ್ರೆ ಸರಿಪಡಿಸ್ಬೇಕು. ಅಂದ್ರೆ ಅಧಿಕಾರಿಗಳಲ್ಲಿ ಭ್ರಷ್ಟಾಚಾರ ಇದೆ, ಶಾಸಕರು ಒಳ್ಳೆಯವರು ಇದ್ರು. ಶಾಸಕರು ಹೇಳ್ತಾರೆ ಸರ್ ಈ ಥರ ಎಲ್ಲ ಮಾಡಬೇಡಿ, ಸರಿ ಮಾಡ್ಕೊಂಡು ಹೋಗಿ ಅಂತ, ಆದರೂ ಮಾಡ್ತಾ ಇಲ್ಲ. ಇನ್ನು ಮುಂದಕ್ಕಾದ್ರೂ ನಮ್ಮ ಶಾಸಕರು ಅದನ್ನು ಸರಿಪಡಿಸ್ಬೇಕು. ಆಮೇಲೆ ಪುರಸಭೆಯಲ್ಲೂ ಇದೆಯೇ ಸ್ವಲ್ಪ ಜಾಸ್ತಿ ಇದೆ. ಅದನ್ನು ಶಾಸಕರು ಎಲ್ಲರನ್ನೂ ಕರೆದು ಮಾತಾಡಿ ಪುರಸಭೆನ ಫಸ್ಟು ಸರಿ ಮಾಡಬೇಕು ಚನ್ನರಾಯಪಟ್ಟಣ ತಾಲೂಕಲ್ಲಿ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.